ಕೊಳಲು. ಈ ವಾದ್ಯದಲ್ಲಿ ವಾದಕನು ಪ್ರತ್ಯೇಕ ಪೀಪಿಯನ್ನು ಊದಿಸುತ್ತಾನೆ. ಗಾಳಿಯನ್ನು ನೇರವಾಗಿ ವಾದ್ಯದ ಮುಖ ರಂಧ್ರದಲ್ಲಿ ತುಟಿ ಇರಿಸಿ ಊದುವ ಮೂಲಕ ನಾದೋತ್ಪತ್ತಿಯನ್ನು ಮಾಡುತ್ತಾನೆ. ಹಾರ್ಮೋನಿಯಂ. ಈ ವಾದ್ಯದಲ್ಲಿ ವಾದಕನು ತನ್ನ ಉಸಿರಿನಿಂದ ಗಾಳಿಯನ್ನು ಉತ್ಪತ್ತಿ ಮಾಡದೆ ಪ್ರತ್ಯೇಕವಾಗಿ ತೀಡಿನೊತ್ತಿ ನಾದವನ್ನು ಉತ್ಪತ್ತಿ ಮಾಡುತ್ತಾನೆ. ತಬಲ ಮತ್ತು ಕಂಜರಿ. ಈ ವಾದ್ಯಗಳಿಗೆ ಒಂದು ಅಥವಾ ಹೆಚ್ಚು ಮುಖಗಳಿರುತ್ತವೆ. ಸಾಮಾನ್ಯ ಈ ವಾದ್ಯವನ್ನು ಶಾಸ್ತ್ರೀಯ ಸಂಗೀತದಲ್ಲಿ ಉಪಯೋಗಿಸುವುದು ರೂಢಿಯಾಗಿದೆ. ವಾದಕನು ತನ್ನ ಬೆರಳುಗಳ ಸಹಾಯದಿಂದಲೇ ಈ ವಾದ್ಯವನ್ನು ನುಡಿಸುತ್ತಾನೆ. ಕಂಚಿನ ತಾಳ ಮತ್ತು ಜಾಗಂಟೆ. ಒಂದೇ ವಸ್ತುವಿನಿಂದ ಅಥವಾ ಎರಡು ವಸ್ತುಗಳಿಂದ ನಿರ್ಮಿತವಾದ ಕಂಚು ಹಿತ್ತಾಳೆ. ಎರಡು ಭಾಗವನ್ನು ಹೊಂದಿ ಒಂದನ್ನೊಂದು ಇನ್ನೊಂದರ ಮೇಲೆ ಬಡಿಯುವುದರ ಮೂಲಕ ನಾದವು ಉತ್ಪತ್ತಿಯಾಗುತ್ತದೆ. ಧನ್ಯವಾದಗಳು. ಕಂಸಾಳೆ ನೃತ್ಯ. ಕಲಾವಿದರು ಕಂಸಾಳೆಯ ಎರಡು ಭಾಗವನ್ನು ಒಂದನ್ನೊಂದು ಕೈಯಲ್ಲಿ ಹಿಡಿದು ಹಾಡು ಕುಣಿತದ ವೇಳೆ ಕಂಸಾಳೆಯ ಲಯಬದ್ಧವಾಗಿ ಸ್ಪರ್ಶಿಸಿ ಶಬ್ದ ಭರಿಸುತ್ತಾರೆ. 8 ರಿಂದ 12 ಜನರಿರಬಹುದಾದ ಕಂಸಾಳೆ ನೃತ್ಯ ತಂಡದ ಕುಣಿತ ನೋಡುವುದು ಒಂದು ಸುಂದರ ಅನುಭವ. ಮಹದೇಶ್ವರ ಅಥವಾ ಇತರ ದೇವರನ್ನು ಹಾಡು ಕುಣಿತಗಳ ಮೂಲಕ ಹೊಗಳಿ ದೇವರ ಆಶೀರ್ವಾದ ಕೋರಲಾಗುತ್ತದೆ. ಮಲೆ ಮಹದೇಶ್ವರ ಬೆಟ್ಟದ ಆಸುಪಾಸಿನಲ್ಲಿ ಕಂಸಾಳೆ ನೃತ್ಯ ಆಚರಣೆ ಮಾಡಲು ಅತಿ ಹೆಚ್ಚು ನಡೆಯುತ್ತದೆ. ಕ್ಲಾಪ್ ಮಾಡಿ.